ನಮಸ್ಕಾರ. ನಾನು ಜ್ಯೋತಿಷಿ ಶ್ರೀನಿವಾಸ ಮಠ. ಈ ದಿವಸ ಟರ್ಕಾಯ್ಸ್ ಸ್ಟೋನ್ನ ಬೆನಿಫಿಟ್ಗಳು ಹಾಗೂ ಜನರಿಗೆ ಸಾಮಾನ್ಯವಾಗಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಏನು ಪ್ರಶ್ನೆ ಅಂದರೆ, ಈ ಟರ್ಕಾಯ್ಸ್ ಸ್ಟೋನ್ನ ಹೆಣ್ಮಕ್ಕಳು ವೇರ್ ಮಾಡಬಹುದಾ? ಜೊತೆಗೆ ಗಂಡಸರು ಈ ಹೊರಗಡೆ ಎಲ್ಲ ತುಂಬ ಓಡಾಡ್ತಾರೆ, ನಾನ್ ವೆಜ್ ತಿಂತಾರೆ, ಆ ಸಂದರ್ಭದಲ್ಲೂ ಕೂಡ ಇದನ್ನು ಬಳಸಬಹುದಾ ಅನ್ನುವ ಪ್ರಶ್ನೆಗಳನ್ನು ಕೆಲವರು ಕೇಳಿದ್ದೀರಿ. ಖಂಡಿತ ಇದನ್ನು ಎಲ್ಲರೂ ಬಳಸಬಹುದು, ಅಂದರೆ ಎಲ್ಲರೂ ಧರಿಸಬಹುದು. ಇದನ್ನು ಟರ್ಕಾಯ್ಸ್ ಸ್ಟೋನ್ನ ಬಳಸುವ ಮುಖ್ಯ ಉದ್ದೇಶ ಏನು ಅಂತಂದರೆ, ನಿಮ್ಮಲ್ಲಿನ ಸೆಲ್ಫ್ ಕಾನ್ಫಿಡೆನ್ಸು ಜಾಸ್ತಿ ಆಗಬೇಕು, ಜೊತೆಗೆ ಕೆರಿಯರು ಚೆನ್ನಾಗಾಗಬೇಕು. ಅದೇ ರೀತಿ ಯಾರ್ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದೀರಿ, ಅದು ಎಂಜಿನಿಯರ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಸಿನಿಮಾದಲ್ಲಿ ಮಾಡೋರಾಗಿರ್ಬೋದು, ಸೀರಿಯಲ್ಗಳಲ್ಲಿ ಮಾಡೋರಾಗಿರ್ಬೋದು, ಯಾವುದೇ ಇವಾಗ ಡಿಸೈನಿಂಗ್ ಕೆಲಸ ಮಾಡೋರು ಕೂಡ ಅದೊಂದು ಕ್ರಿಯೇಟಿವ್ ಫೀಲ್ಡು, ಒಬ್ಬ ಜರ್ನಲಿಸ್ಟ್ದು ಕೂಡ ಒಂದು ಕ್ರಿಯೇಟಿವ್ ಫೀಲ್ಡು. ಅಂಥವರು ಈ ಟರ್ಕಾಯ್ಸ್ ಹಾಕ್ಕೊಂಡ್ರೆ ಅವರಿಗೆ ತುಂಬ ಬೆನಿಫಿಟ್ ಆಗುತ್ತೆ, ತುಂಬಾ ಬೆನಿಫಿಟ್ ಆಗುತ್ತೆ. ಇದಕ್ಕೆ ನಿಮಗೆ ತುಂಬ ಉದಾಹರಣೆಗಳು ಸಹ ಸಿಗುತ್ತೆ. ಅದಕ್ಕೆ ನೀವು ಪದೇ ಪದೇ ಕಾಣುವಂಥ ಒಂದು ದೊಡ್ಡ ಹೆಸರು ಅಂದರೆ ಸಲ್ಮಾನ್ ಖಾನ್ ಹೆಸರು. ಅದನ್ನು ಅವರು ವಿಡಿಯೋಗಳಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಟರ್ಕಾಯ್ಸ್ ಸ್ಟೋನ್ ಹೇಗೆ ಅಂತಂದರೆ, ನಿಮ್ಮ ಮೇಲೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಈ ಟರ್ಕಾಯ್ಸ್ ಸ್ಟೋನು ಸೀಲ್ ಬಿಟ್ಕೊಂಡು ಬಿಡುತ್ತೆ. ಅಂದರೆ ನಿಮ್ಮ ಮೇಲೆ ಬೀಳುವಂತಹ ನೆಗೆಟಿವ್ ಎನರ್ಜಿ ಟರ್ಕಾಯ್ಸ್ ಸ್ಟೋನ್ ಮೇಲೆ ಬೀಳುತ್ತೆ. ಸೊ ಇದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ನಿಮ್ಮ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಾಗುತ್ತೆ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬಹಳ ಚೆನ್ನಾಗಾಗುತ್ತೆ. ಇದನ್ನು ನೀವು ಧರಿಸಿದ ನಂತರ ನಿಮ್ಮ ಅನುಭವವನ್ನು ಹೇಳ್ಕೊಳ್ಳೋದಕ್ಕೆ ಬಹಳ ಇರುತ್ತೆ. ಸಲ್ಮಾನ್ ಖಾನ್ ರೀತಿಯಲ್ಲೇ ಒಮ್ಮೆ JS ಜೆಮ್ಸ್ ಅಂಡ್ ಜ್ಯುವೆಲ್ಸ್ಗೆ ಭೇಟಿ ನೀಡಿ ಟರ್ಕಾಯ್ಸ್ ಸ್ಟೋನ್ನ ವೇರ್ ಮಾಡಿದ ನಂತರ ನಿಮ್ಮ ಅನುಭವ ಹೇಗಿದೆ ಅಂತ ಹಂಚ್ಕೊಳ್ಳಿ, ನಿಮ್ಮ ಜೊತೆಯಲ್ಲಿರೋರ್ಗೆ ಹಂಚ್ಕೊಳ್ಳಿ. ನಮಸ್ಕಾರ.